ಚಿನ್ನ ಮತ್ತು ಬೆಳ್ಳಿ ಮೇಲಿನ ಆಮದು ಸುಂಕ ಹೆಚ್ಚಳವಾದ ಪರಿಣಾಮವಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ದರಗಳು ಭಾರಿ ಏರಿಕೆಯನ್ನ ಕಂಡಿವೆ. ಎಂಸಿಎಕ್ಸ್ನಲ್ಲಿ ಫ್ಯೂಚರ್ ಚಿನ್ನ ಮತ್ತು ಬೆಳ್ಳಿ ವ್ಯವಹಾರದಲ್ಲಿ ಗಮನಾರ್ಹ ಏರಿಕೆ ದಾಖಲಾಗಿದೆ. ಬೆಳಗ್ಗೆ 9:45 ವೇಳೆಗೆ 10 ಗ್ರಾಂ ಚಿನ್ನದ ಬೆಲೆ 8,838ರಷ್ಟು ಏರಿಕೆಯಾಗಿ ಈಗ 1,61,887ಕ್ಕೆ ತಲುಪಿತು. ಇದೇ ವೇಳೆ 1 ಕೆಜಿ ಬೆಳ್ಳಿ ದರ 18,920 ರೂಪಾಯಿ ಏರಿಕೆ ಕಂಡು ಈಗ 2,98,400ರಲ್ಲಿ ವಹಿವಾಟು ನಡೆಸ್ತಾ ಇತ್ತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮಧ್ಯಾಹ್ನದ ವೇಳೆಗೆ ದರದಲ್ಲಿ ಇನ್ನಷ್ಟು ಏರಿಳಿತ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಮಾರುಕಟ್ಟೆ ವಲಯ ತಿಳಿಸಿದೆ. ಇನ್ನು ಎಂಸಿಎಕ್ಸ್ ನಲ್ಲಿ ಈಗ ನಡೆಯುವಂತಹ ಚಿನ್ನದ ವ್ಯವಹಾರವು ಭೌತಿಕ ಚಿನ್ನ ಖರೀದಿಗೆ ಸಂಬಂಧಪಟ್ಟದ್ದಲ್ಲ. ಇಲ್ಲಿ ಫ್ಯೂಚರ್ಸ್ ಕಾಂಟ್ರಾಕ್ಟ್ಗಳ ಮೂಲಕ ಭವಿಷ್ಯದ ದಿನಾಂಕಕ್ಕೆ ನಿಗದಿತ ದರದಲ್ಲಿ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾರಾಟಕ್ಕೆ ಒಪ್ಪಂದ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಹೂಡಿಕೆದಾರರು ದರದ ಏರಿಳಿತದಿಂದ ಲಾಭ ಪಡೆಯುವ ಅಥವಾ ಹೂಡಿಕೆಯನ್ನ ಸುರಕ್ಷಿತಗೊಳಿಸುವ ಹೆಡ್ಜಿಂಗ್ ವ್ಯವಸ್ಥೆಯನ್ನ ಬಳಸ್ತಾರೆ. ಇನ್ನು ಜಾಗತಿಕ ಆರ್ಥಿಕ ಪರಿಸ್ಥಿತಿ, ರಾಜಕೀಯ ವಲಯಗಳಿಗೆ ಅಂದ್ರೆ ರಾಜಕೀಯ ಬೆಳವಣಿಗೆಗಳು, ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಚಿನ್ನದ ಬೆಲೆ ಹಾಗೂ ಯುಎಸ್ ಡಾಲರ್ ಎದುರು ರೂಪಾಯಿ ಮೌಲ್ಯದ ಬದಲಾವಣೆಗಳು ಎಂಸಿಎಕ್ಸ್ ದರಗಳ ಮೇಲೆ ನೇರ ಪರಿಣಾಮವನ್ನ ಬೀರ್ತಾ ಇವೆ. ಇನ್ನು ಬದಲಾವಣೆಗಳು ತಕ್ಷಣವೇ ಸ್ಥಳೀಯ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯ ಮೇಲೂ ಕೂಡ ಪರಿಣಾಮವನ್ನ ಉಂಟು ಮಾಡುತ್ತೆ. ಇನ್ನು ಎಂಸಿಎಕ್ಸ್ ನಲ್ಲಿ ಚಿನ್ನದ ಫ್ಯೂಚರ್ಸ್ ದರ ಏರಿದ್ರೆ ಸ್ಥಳೀಯ ಜ್ಯುವೆಲರಿ ವ್ಯಾಪಾರಿಗಳು ಮತ್ತು ಬುಲಿಯನ್ ಅಸೋಸಿಯೇಷನ್ಗಳು ಸಹ ಚಿನ್ನದ ದರ ಹೆಚ್ಚಿಸುತ್ತಾರೆ. ಅದೇ ರೀತಿ ದರ ಇಳಿಕೆಯಾದ್ರೆ ಅಂಗಡಿಗಳಲ್ಲಿನ ಚಿನ್ನದ ಬೆಲೆ ಕೂಡ ಕಡಿಮೆಯಾಗುತ್ತೆ. ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಭಾರತದಲ್ಲಿನ ಅತಿ ದೊಡ್ಡ ಕಮಾಡಿಟಿ ಡೆರಿವೇಟಿವ್ಸ್ ವಹಿವಾಟು ಕೇಂದ್ರವಾಗುತ್ತೆ. ಇನ್ನು ಚಿನ್ನ, ಬೆಳ್ಳಿ, ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಹಾಗೂ ಕೃಷಿ ಉತ್ಪನ್ನಗಳ ಡಿಜಿಟಲ್ ವಹಿವಾಟಿಗೆ ಇದು ವೇದಿಕೆಯನ್ನ ಒದಗಿಸ್ತಾ ಇದೆ. ಷೇರು ಮಾರುಕಟ್ಟೆಯಂತೆಯೇ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ವ್ಯವಸ್ಥೆಯಲ್ಲಿ ಷೇರುಗಳ ಬದಲಿಗೆ ಸರಕುಗಳ ಮೇಲೆ ವ್ಯವಹಾರ ನಡೀತಾ ಇದೆ. ಇನ್ನು ಭವಿಷ್ಯದ ದಿನಾಂಕದಲ್ಲಿ ಈಗ ಸರಕುಗಳನ್ನ ಖರೀದಿಸೋಕೆ ಅಥವಾ ಮಾರಾಟ ಮಾಡೋಕೆ ಹೂಡಿಕೆದಾರರು ಇಲ್ಲಿ ಫ್ಯೂಚರ್ಸ್ ಒಪ್ಪಂದ ಮಾಡಿಕೊಳ್ತಾರೆ. ಸಂಪೂರ್ಣ ವ್ಯವಸ್ಥೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಿಯಂತ್ರಣದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ.